ಕೇಳಿ, ನೀವು ಕೇಳ್ತಾ ಏನಿಲ್ಲ. ಇವತ್ತು ಒಂದು ಈ ನಮ್ಮ ಒಂದು ಯಶೋಮಾರ್ಗದ ವತಿಯಿಂದ ಈ ತಳ್ಳೂರು ಕೆರೆನ ಒಂದು ಹೂಳೆತ್ತೋ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇದು ಸುಮಾರು ದಿನಗಳಿಂದ ನಾವು ಏನಾದರೂ ಮಾಡಬೇಕು. ಆ್ಯಕ್ಚುಲಿ ಮೊದಲು ಶುರುವಾಗಿದ್ದು ಲಾಸ್ಟ್ ಟೈಮ್ ಕುಡಿಯೋ ನೀರು ಕೊಟ್ವಿ. ಕುಡಿಯೋ ನೀರು ಕೊಟ್ಟಾಗ ಭಾಳಷ್ಟು ಜನ ಅದನ್ನು ಅಭಿನಂದಿಸಿದ್ರು. ತುಂಬ ಒಳ್ಳೆ ಕೆಲಸ ಅಂತ ನಮಗೆ ಭಾಳಷ್ಟು ಏನಂತಾರೆ ಹುರುಪು ತುಂಬಿದ್ರು, ಶ್ಲಾಘನೆ ಕೊಟ್ಟರು. ಆದರೆ ಎಲ್ಲ ಒಳಗೆ ನನಗೆ ಆ ಖುಷಿ ಇರಲಿಲ್ಲ. ಯಾಕಂದರೆ ನಾವು ಮಾಡಿದ್ದು ಬರೀ 160 ಹಳ್ಳಿಗಳಿಗೆ, ಒಂದು 4000 ಹಳ್ಳಿಗೆ ಲಾಸ್ಟ್ ವರ್ಷ ಅವಶ್ಯಕತೆ ಇತ್ತು. ಈ ವರ್ಷ 12,000 ಹಳ್ಳಿಗೆ ಅವಶ್ಯಕತೆ ಇದೆ ಅಂತ ಒಂದು ರಿಸರ್ಚ್ ಪ್ರಕಾರ ಗೊತ್ತಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಲಾಸ್ಟ್ ಟೈಮು ಇದೆಲ್ಲ ಆದಮೇಲೆ ಜೋರಾಗಿ ಮಳೆ ಬಂತು, ಭಾಳ ಜೋರು ಮಳೆ ಬಂತು ಈ ಭಾಗಕ್ಕೆ. ಸೊ ನಿರೀಕ್ಷೆಗಿಂತ ತುಂಬ ಜಾಸ್ತಿ ಮಳೆ ಬಂತು ಗುಲ್ಬರ್ಗದಲ್ಲಿ. ಸೊ ನನಗೆ ಭಾಳ ಖುಷಿ ಆಯಿತು. ಓಕೆ, ಈ ಸಲ ನೀರಿನ ಸಮಸ್ಯೆ ಇರಲ್ಲ, ಇನ್ನು ಪರವಾಗಿಲ್ಲ, ಮಳೆ ಇರಲಿಲ್ವಲ್ಲ, ಮಳೆ ಬಂತು ಅಂತ. ಬಟ್ ಆಮೇಲೆ ಅರ್ಥ ಆಗಿದ್ದ ಸತ್ಯ ಏನಂದರೆ, ಅಷ್ಟು ಮಳೆ ಬಂದರೂ ಕೂಡ ನೀರು ಶೇಖರಣೆ ಆಗಿಲ್ಲ ಅಂತ. ಸೊ ಅಂತರ್ಜಲನೂ ವೃದ್ಧಿ ಆಗಿಲ್ಲ ಅಂತ. ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಅದಾಗಬೇಕಂದ್ರೆ ಅದರದೇ ಆದ ಬೇರೆ ನೇಚರ್ ಇದೆ. ಕೆರೆಗಳು ಅಲ್ಲಿ ನೀರು ನಿಲ್ಲಬೇಕು, ನೀರು ನಿಂತು ಅಂತರ್ಜಲ ವೃದ್ಧಿ ಆಗಬೇಕು, ಅದರಿಂದ ನಿಮಗೆ ಬೋರ್ವೆಲ್ಗಳು ಇದೆಲ್ಲ ಇದಾಗುತ್ತೆ. ಅಥವಾ ವ್ಯವಸಾಯಕ್ಕೆ ನೀರು ಬೇಕು ಅಂದ್ರೂ ಎಲ್ಲ ರೀತಿಯ ಅವಶ್ಯಕತೆ ಇದೆ ಅಂತ ಗೊತ್ತಾಯಿತು. ಬಟ್ ಅದು ತುಂಬ ದೊಡ್ಡ ಯೋಜನೆ, ತುಂಬ ದೊಡ್ಡ ಪ್ರಾಜೆಕ್ಟ್ಗಳದು. ಸುಮಾರು ಒಂದು 33,000 ಕೆರೆಗಳಿಗೆ ಹೂಳೆತ್ಸುವಂಥ ಅವಶ್ಯಕತೆ ಇದೆ ಅಂತ ಸರ್ಕಾರ ಗುರುತಿಸಿದೆ. ಸೊ ಆ ಕೆಲಸಗಳಾಗಬೇಕು. ಸಾಕಷ್ಟು ಕಡೆ ಮಾಡ್ತಾ ಇದ್ದಾರೆ. ಇದು ಯಾವುದೋ ತುಂಬ ಸುಲಭವಾಗಿ ಹೇಳ್ಬಿಡೋ ಸರ್ಕಾರ ಏನು ಮಾಡ್ತಿಲ್ಲ ಅಥವಾ ಯಾವ ಗೌರ್ಮೆಂಟು ಮಾಡಲ್ಲ ಅನ್ನೋ ಥರದ್ದು ಅಲ್ಲ. ಆ ಥರದ ವಿಷಯಕ್ಕೆ ಹೋಗಿದೆ. ನಮ್ಮ ಕಡೆಯಿಂದ ಏನು ಮಾಡ್ಬೋದು, ಜನಸಾಮಾನ್ಯರು ಏನು ಮಾಡ್ಬೋದು ಅನ್ನೋದು ನನ್ನ ಯೋಚನೆ ಆಗಿತ್ತು. ಸೊ ಸ್ನೇಹಿತರಾದ ರಾಧಾಕೃಷ್ಣ ಬಡ್ತಿಯವರು, ನಮ್ಮ ಶಿವಾನಂದ್ ಅವರು, ಆಮೇಲೆ ನಾಗೇಶ್ ಹೆಗಡೆ ಇವರೆಲ್ಲ ಒಂದು ತಂಡ ಮಾಡಿಕೊಂಡು ಭಾಳಷ್ಟು ಕೆಲಸ ಮಾಡಿದ್ದಾರೆ ಇವರೆಲ್ಲ. ಸೊ ಇವ್ರುಗಳನ್ನ ಚರ್ಚೆ ಮಾಡೋಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಚರ್ಚೆ ಮಾಡೋಕ್ಕೆ ಶುರು ಮಾಡಿದೆ ನಾನು ಎಲ್ಲರ ಹತ್ರ. ರೈತರ ಮುಖಂಡರುಗಳ ಹತ್ರನೂ ಮಾತಾಡಿದ್ದೀನಿ, ಹಲವಾರು ರಾಜಕಾರಣಿಗಳ ಹತ್ರ ಮಾತಾಡಿದೆ, ಇದಕ್ಕೆ ಸಂಬಂಧಪಟ್ಟ ಸಚಿವರ ಹತ್ರನೂ ಮಾತಾಡಿದೆ. ಸೊ ಬಟ್ ನನಗೆ ಅರ್ಥ ಆಗ್ತಾ ಹೋಗಿದ್ದರೆ ಇದು ತುಂಬ ದೊಡ್ಡ ಕೆಲಸ. ಯಾರೋ ಒಬ್ಬರು ಮಾಡ್ತೀನಿ ಅಥವಾ ಬರೀ ಸರ್ಕಾರ ಮಾಡ್ತೀನಿ ಅಂದರೆ ಆಗೋದಲ್ಲ ಅಂತ. ಆ್ಯಂಡ್ ಇವರೆಲ್ಲ ಸಾಧಕರು. ಇವರು ಭಾಳಷ್ಟು ಶಿವಾನಂದ ಕಣವೆ ಅವರೇ ಆಲ್ಮೋಸ್ಟ್ 56 ಕೆರೆಗಳನ್ನ ಅವರು ಒಬ್ಬರೇ ಅವರ ಸುತ್ತ ಅವ್ರ ಕೈಲಾದಿದ್ರಲ್ಲಿ ಮಾಡಿ ರಿವೈವ್ ಮಾಡಿದ್ದಾರೆ. ಸೊ ಈ ಥರ ಎಷ್ಟೋ ಜನ ಭಾಳಷ್ಟು ಸಾಧಕರಿದ್ದಾರೆ. ಈಗ ಒಂದು 28 ಜನ ಇಲ್ಲಿ ಬಂದಿದ್ದಾರೆ. ಅವ್ರನ್ನೆಲ್ಲ ನೋಡಿದಾಗ ಅವ್ರನ್ನೆಲ್ಲ ಜಲಯೋಧರು ಅಂತ ನಾವು ಕರೆದ್ವಿ. ನಾನು ಹೇಳಿದೆ, ನನಗನ್ಸಿದ್ದು ಯೋಧ ಒಬ್ಬೊಬ್ಬನೇ ಇದ್ದರೆ ಯುದ್ಧ ಗೆಲ್ಲಕ್ಕಾಗಲ್ಲ, ಒಂದು ಸೈನ್ಯ ಆಗಬೇಕು ಅಂತ. ಸೊ ಅವರೆಲ್ಲರನ್ನೂ ಒಟ್ಟುಗೂಡಿಸಿ ಅದಕ್ಕೆ ಏನು ಬೆಂಬಲ ಬೇಕು, ಅದು ಯಾವ ರೀತಿ ಯೋಜನೆಗಳಾಗಬೇಕು ಅಂತ ಚರ್ಚೆ ಮಾಡೋ ಸಂದರ್ಭದಲ್ಲಿ ಈ ಕೆರೆ ಹೂಳೆತ್ತೋ ಕೆಲಸನ ಒಂದು ದೊಡ್ಡ ಮಟ್ಟದಲ್ಲಿ ಶುರು ಮಾಡೋಣ ಅಂತ ಆಯಿತು. ಬಟ್ ಇದು ನನಗೆಲ್ಲ ಯಾರಿಗೇ ಆದರೂ ಒಬ್ಬರೇ ಮಾಡ್ತೀನಿ ಅಂದರೆ ಆಗೋ ವಿಷಯ ಅಲ್ಲ. ಸರಿ, ಒಂದು ಕೆರೆ ನಮ್ಮ ಶಕ್ತಿ ಮೀರಿ ಮಾಡೋಣ. ಅದಾದಮೇಲೆ ಎಲ್ಲ ಕೆರೆಗಳ ಕೆಲಸಗಳನ್ನ ಕೈ ಎತ್ಕೊಳ್ಳೋ ಒಂದು ಹುರುಪು ನಮಗೆ ಬರಲಿ. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಒಂದು ಪೈಲಟ್ ಪ್ರಾಜೆಕ್ಟ್ ಥರ ಇದನ್ನು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಮೊಬೈಲ್ ಆಫ್ ಮಾಡಬೇಕು ದಯವಿಟ್ಟು ಎಲ್ಲರೂ, ಸೈಲೆಂಟ್ಗಿಡಿ ಫೋನ್. ಆ ಒಂದು ಕೆಲಸಗಳನ್ನ ಶುರು ಮಾಡಬೇಕು ಅನ್ನೋ ಒಂದು ಯೋಚನೆ ಬಂತು. ಅದಕ್ಕೋಸ್ಕರ ಎಲ್ಲರೂ ಕೂತು ಚರ್ಚೆ ಮಾಡಿದ್ವಿ. ಇವತ್ತು ಕೂಡ ಈಗ ಇನ್ನೊಂದು ಅವರ್ ಇದಾದ ಮೇಲೆ ನಾನು ಎಲ್ಲರ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಇವತ್ತಿನ ಅಜೆಂಡಾ ಏನಂದರೆ ಅವರವರ ಭಾಗಗಳಲ್ಲಿ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ. ಯಾವ್ಯಾವ ಕೆರೆ ತುಂಬ ಅವಶ್ಯಕತೆ ಇದೆ, ಹೇಗೆ ಮಾಡ್ಬೋದು, ಅದನ್ನು ಹೇಗೆ ಟ್ಯಾಕಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಸೊ ಇಲ್ಲಿ ಒಂದು ಕುಟೀರನೂ ನಾವು ರೆಡಿ ಮಾಡಿದ್ದೀವಿ ಯಶೋಮಾರ್ಗದ ವತಿಯಿಂದ. ಅಂದರೆ ಪ್ರತಿಯೊಬ್ಬರು ನೋಡ್ಬೋದು, ನೀರು ಬಗ್ಗೆ ಅವೇರ್ನೆಸ್ ಆಗ್ಬೋದು ಏನು. ಆಮೇಲೆ ಸ್ಥಳೀಯರು ಕೂಡ ಒಂದು 20 ಟ್ರ್ಯಾಕ್ಟರ್ಗಳನ್ನ 20 ಟ್ರ್ಯಾಕ್ಟರ್ಗಳನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಸೊ ನಾವೆಲ್ಲ ಖರ್ಚುಗಳು ಕೊಡ್ತಾ ಇದ್ದೀವಿ. ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಯಶೋಮಾರ್ಗದ ವತಿಯಿಂದ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಸ್ಟಿಲ್ ಇನ್ನೂ ಬೇಗ ಮಾಡೋದಕ್ಕೋಸ್ಕರ ಸಾಕಷ್ಟು ಹೊಸ ಎಕ್ವಿಪ್ಮೆಂಟ್ಸ್ಗಳು ಇದನ್ನೆಲ್ಲ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಕೆಲವು ಸರ್ಕಲ್ಗಳಿಂದ ತರೋದಕ್ಕೋಸ್ಕರ. ಒಂದು ದೊಡ್ಡ ಪ್ರಾಜೆಕ್ಟ್, ಬಟ್ ಉಪಯೋಗ ಆದರೂ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಒಂದು ನಂಬಿಕೆ ಇದೇನೋ ಈಗ ಮಾಡಿದ ತಕ್ಷಣ 2-3 ತಿಂಗಳಲ್ಲಿ ರಿಸಲ್ಟ್ ಬರೋ ಥರದಲ್ಲ. ಈಗ ಮಾಡಿ ಇನ್ನೊಂದು 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, ದೇವ್ರದೇ ಆಯಿತು ಅಂದರೆ ಮುಂದಿನ ಮಳೆಗಾಲದಲ್ಲೇ ತುಂಬೋಗ್ಬೋದು. ಸೊ ಆ ಥರದ್ದೊಂದು ಆಶಾಭಾವನೆದೊಂದಿಗೆ ಶುರು ಮಾಡಿದ್ದೀವಿ. ಇದೊಂದು ಸ್ಟಾರ್ಟ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಾದ್ಯಂತ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇ ಯಾವಾಗಲೂ ನನಗೆ ನಾನು ಪ್ರಶ್ನೆ ಹಾಕೋತಾ ಇದ್ದೆ ಏನು ಅಂತ. ತುಂಬ ಜನ ಕೇಳ್ತಾ ಇದ್ರು, ಏನು ಮಾಡ್ತೀರಾ, ಎಲ್ಲ ರೈತರಿಗೆ. ಎಲ್ಲರೂ ರೈತರು
ಹೊತ್ತಿನಿಂದ ಅನ್ನ ತಿಂತಾ ಇದ್ದೀವಿ. ರೈತ ಸಂಕಷ್ಟದಲ್ಲಿದ್ದಾನೆ ಅಂದಾಗ ಏನಾದರೂ ಮಾಡಬೇಕು. ಏನು ಮಾಡೋದು? ಪರಿಹಾರ ಕೊಡೋದಾ ಅಥವಾ ಎಲ್ರಿಗೂ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಇದು ಮಾಡೋದು? ಅದರಿಂದ ಸಮಸ್ಯೆ ಶಾಶ್ವತವಾದ ಪರಿಹಾರ ಅಲ್ಲ ಅಂತ ಅನ್ನಿಸ್ತು. ಲಾಸ್ಟ್ ಟೈಮ್ ಕುಡಿಯೋ ನೀರು ಕೊಟ್ಟಾಗಲೂ ಅದೇ ಅನಿಸಿದ್ದು, ಇದು ಶಾಶ್ವತ ಪರಿಹಾರ ಅಲ್ಲ. ಶಾಶ್ವತ ಪರಿಹಾರ ಆದರೆ